ನೀವೆಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಕೇಳಿದ್ದೀರಾ? ಏನು ಪ್ರಜಾಪ್ರಭುತ್ವ ಅಂದ್ರೆ? ವಾಟ್ ಈಸ್ ಡೆಮೋಕ್ರಸಿ? ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ, ಜನರೇ ನಡೆಸತಕ್ಕಂತ ಸರ್ಕಾರವನ್ನ ಏನಂತ ಕರೀತಾರೆ? ಪ್ರಜಾಪ್ರಭುತ್ವ ಸರ್ಕಾರ ಅಂತ ಹೇಳಿ ಕರೀತಾರೆ. ಇಲ್ಲಿ ಸರ್ಕಾರದ ವಿಧಗಳು ನಲ್ಲಿ ಎರಡು ರೀತಿಯ ಸರ್ಕಾರಗಳು ಬರ್ತವೆ. ಪ್ರಜಾಸತ್ತಾತ್ಮಕ ಸರ್ಕಾರಗಳು, ಪ್ರಜಾಸತ್ತಾತ್ಮಕವಲ್ಲದ ಸರ್ಕಾರಗಳು ಅಥವಾ ನಿರಂಕುಶ ಸರ್ಕಾರಗಳು ಅಂತೇಳಿ. ಪ್ರಜಾಸತ್ತಾತ್ಮಕ ಸರ್ಕಾರಗಳು ಯಾವುವು ಅಂದ್ರೆ ಪ್ರಶ್ನೆ ಪಡ್ಕೊಳ್ಳಿ. ಪ್ರಜಾಸತ್ತಾತ್ಮಕ ಸರ್ಕಾರವೆಂದರೇನು? ಪ್ರಜಾಸತ್ತಾತ್ಮಕ ಸರ್ಕಾರ ಎಂದರೇನು? ಪ್ರಜಾಪ್ರಭುತ್ವ ಸಿದ್ಧಾಂತದ ತತ್ವಗಳಿಗೆ ಅನುಗುಣವಾಗಿ ನಡೆಯುವ ಸರ್ಕಾರವನ್ನ ಪ್ರಜಾಸತ್ತಾತ್ಮಕ ಸರ್ಕಾರವೆನ್ನುತ್ತಾರೆ. ಯಾವ ಸರ್ಕಾರವು ಪ್ರಜಾಪ್ರಭುತ್ವದ ಸಿದ್ಧಾಂತದ ತತ್ವಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತಹ ಸರ್ಕಾರವನ್ನ ಪ್ರಜಾಸತ್ತಾತ್ಮಕ ಸರ್ಕಾರ ಅಂತ ಕರೀತಾರೆ. ಇನ್ನು ಈ ಪ್ರಜಾಪ್ರಭುತ್ವ ಅಥವಾ ಪ್ರಜಾಪ್ರಭುತ್ವ ಎನ್ನುವ ಸಿದ್ಧಾಂತ ಯಾವ ರೀತಿ ರಚನೆಯಾಗಿದೆ? ಪುರಾತನ ಗ್ರೀಕ್ ನಗರ ರಾಜ್ಯಗಳಲ್ಲಿ ಈ ಕಲ್ಪನೆ ವಿಕಸನವನ್ನ ಹೊಂದಿತು. ಅವರು ಅದನ್ನ ಜಾಸ್ತಿ ಚಿಂತನೆಯನ್ನ ಒಳಪಡಿಸಿದ್ರು. ಅವತ್ತಿನ ಪುರಾತನ ನಗರ ರಾಜ್ಯಗಳಾದಂತ ಅಥೆನ್ಸ್ ಮತ್ತು ಸ್ಪಾರ್ಟಾಗಳಲ್ಲಿ ಪ್ರಜಾಪ್ರಭುತ್ವ ಪ್ರಚಲಿತವಾಗಿತ್ತು, ಚಾಲ್ತಿಯಲ್ಲಿ ಇತ್ತು. ಅವತ್ತಿನ ಕಾಲಕ್ಕೆ ಕ್ರಿಸ್ತಪೂರ್ವದ ಕಾಲದಲ್ಲೇನೆ ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಯನ್ನ ಆಡಳಿತದಲ್ಲಿ ಅವರು ಅಳವಡಿಕೆಯನ್ನು ಮಾಡಿಕೊಂಡಿದ್ರು. ಪುರಾತನ ಗ್ರೀಕ್ ನಗರ ರಾಜ್ಯಗಳಲ್ಲಿ ಅಥೆನ್ಸ್ ಮತ್ತು ಸ್ಪಾರ್ಟಾದಲ್ಲಿ ಪ್ರಜಾಪ್ರಭುತ್ವ ಇತ್ತು. ಇನ್ನ ಈ ಪ್ರಜಾಪ್ರಭುತ್ವ ಎನ್ನುವ ಶಬ್ದ ಹೇಗೆ ಬಂತು? ಇಲ್ಲಿ ನಾನು ಬರೆದಿದ್ದೇನೆ. ಗ್ರೀಕ್ ಭಾಷೆಯ ಡೆಮೋಸ್ ಅನ್ನುವ ಒಂದು ಶಬ್ದ ಮತ್ತು ಕ್ರೇಟೋಸ್ ಅಥವಾ ಕ್ರಾಟಿಯಾ ಅಂತ ಕೂಡ ಕರೀತಾರೆ. ಕ್ರೇಟೋಸ್ ಅಥವಾ ಕ್ರಾಟಿಯಾ ಅಂತ ಕೂಡ ಹೇಳಲಾಗ್ತದೆ. ಇಂಥ ಎರಡು ಶಬ್ದಗಳು ಯಾವ ಭಾಷೆಯಲ್ಲಿವೆ? ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಕ್ರೇಟೋಸ್. ಪ್ರಜಾಪ್ರಭುತ್ವದ ಮೂಲ ಪದ ಯಾವುದು? ಪ್ರಶ್ನೆ, ಪ್ರಜಾಪ್ರಭುತ್ವದ ಮೂಲ ಪದ ಯಾವುದು? ಗ್ರೀಕ್ ಭಾಷೆಯ ಡೆಮೋಸ್, ಡೆಮೋಸ್ ಮತ್ತು ಕ್ರೇಟೋಸ್ ಎನ್ನುವ ಎರಡು ಶಬ್ದಗಳಿಂದ ಡೆಮಾಕ್ರಸಿ ಅನ್ನುವ ಶಬ್ದ ಬಂತು. ಡೆಮಾಕ್ರಸಿ ಬಂದಿಲ್ಲ. ಈ ಎರಡು ಶಬ್ದಗಳು ಸೇರಿ ಏನಾಯ್ತು? ಡೆಮಾಕ್ರಸಿ ಅಂತ ಹೇಳಿ ಶಬ್ದ ಬಂತು. ಈ ಡೆಮಾಕ್ರಸಿ ಅನ್ನುವ ಶಬ್ದ, ಈ ಎರಡು ಶಬ್ದಗಳಿಂದ ಏನು ಬಂತಲ್ಲ, ಈ ಎರಡು ಶಬ್ದಗಳ ಅರ್ಥಗಳು ಏನು ಅಂದ್ರೆ ಡೆಮೋಸ್ ಎಂದರೆ ಜನ, ಕ್ರೆಟೋಸ್ ಎಂದರೆ
ಆಡಳಿತ, ಜನರ ಆಡಳಿತ, ಜನರ ಅಧಿಕಾರ, ಜನರ ಸರ್ಕಾರ ಎನ್ನುವ ಅರ್ಥಗಳು ಬಂತು. ಆದ್ರೆ ಈ ಡೆಮಾಕ್ರಸಿ ಅನ್ನುವ ಒಂದು ಶಬ್ದವು ಇನ್ನು ರೂಪಿತ ಆಗಿರಲಿಲ್ಲ. ಆದ್ರೆ ಈ ಥೂಸಿಡೈಡ್ಸ್ ಅಂತಕ್ಕಂಥ ಒಬ್ಬ ಸಿದ್ಧಾಂತಿ, ಥೂಸಿಡೈಡ್ಸ್ ಅಂತಕ್ಕಂಥ ಒಬ್ಬ ಸಿದ್ಧಾಂತಿ ಒಂದು ಪುಸ್ತಕವನ್ನು ಬರೀತಾನೆ, ಆ ತತ್ವಜ್ಞಾನಿ. ಆ ಪುಸ್ತಕದ ಹೆಸರು ದ ಹಿಸ್ಟರಿ ಆಫ್ ಪೆಲೋಪನೇಸಿಯನ್ ವಾರ್. ದ ಹಿಸ್ಟರಿ ಆಫ್ ಪೆಲೋಪನೇಸಿಯನ್ ವಾರ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ. ಯಾರು ಬರೀತಾರೆ? ಥೂಸಿಡೈಡ್ಸ್. ಥೂಸಿಡೈಡ್ಸ್ ಅಂತಕ್ಕಂಥ ಒಬ್ಬ ಸಿದ್ಧಾಂತಿ ಒಂದು ಪುಸ್ತಕವನ್ನು ಬರೀತಾರೆ. ಅದರ ಹೆಸರು ದ ಹಿಸ್ಟರಿ ಆಫ್ ಪೆಲೋಪನೇಸಿಯನ್ ವಾರ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಯಾವ ಶಬ್ದವನ್ನ? ಡೆಮೋಕ್ರಸಿ. ಮೊಟ್ಟ ಮೊದಲನೇ ಬಾರಿಗೆ ಆ ಪುಸ್ತಕದಲ್ಲಿ ಅವರು ಬಳಕೆಯನ್ನು ಮಾಡ್ತಾರೆ ಇದನ್ನ, ಡೆಮೋಕ್ರಸಿ ಅನ್ನುವ ಶಬ್ದವನ್ನು. ಅಲ್ಲಿಗೆ ಮತ್ತೊಂದು ಪ್ರಶ್ನೆ, ಪ್ರಜಾಪ್ರಭುತ್ವ ಶಬ್ದವನ್ನ ಪರಿಚಯಿಸಿದವರಾಗಿ ಪರಿಚಯಿಸಿದವರು ಯಾರು? ಯಾರು ಪರಿಚಯ ಮಾಡಿಕೊಟ್ರು? ಥೂಸಿಡೈಡ್ಸ್. ಥೂಸಿಡೈಡ್ಸ್ ಅಂತಕ್ಕಂಥ ಒಬ್ಬ ಸಿದ್ಧಾಂತಿ ಅಥವಾ ತತ್ವಜ್ಞಾನಿ ಅಥವಾ ಚಿಂತಕ. ಈ ಪುಸ್ತಕದಲ್ಲಿ ಯಾವ ಪುಸ್ತಕ? ದ ಹಿಸ್ಟರಿ ಆಫ್ ಪೆಲೋಪನೇಸಿಯನ್ ವಾರ್. ಇನ್ನು ನಿಮಗೆ ಹೊಂದಿಸಿ ಬರೆಯಿರಿ, ಅದಕ್ಕೂ ಕೂಡ ಇದನ್ನು ಕೇಳಬಹುದು. ಒಂದು ಕಡೆಗೆ ಥೂಸಿಡೈಡ್ಸ್ ಅಂತ ಇತ್ತು, ಮತ್ತೊಂದು ಕಡೆಗೆ ಹಿಸ್ಟರಿ ಆಫ್ ಪೆಲೋಪನೇಸಿಯನ್ ವಾರ್ ಅಂತ ಕೂಡ ಬರೆಯಬಹುದು, ಕೇಳಬಹುದು. ಅಂದ್ರೆ ಹಿಸ್ಟರಿ ಆಫ್ ಪೆಲೋಪನೇಸಿಯನ್ ವಾರ್ ಅನ್ನುವ ಪುಸ್ತಕವನ್ನು ಬರೆದವರು ಯಾರು? ಥೂಸಿಡೈಡ್ಸ್ ಅಂತಕ್ಕಂಥ ಸಿದ್ಧಾಂತಿ ಆ ಪುಸ್ತಕವನ್ನು ಬರೆದ. ಆ ಪುಸ್ತಕದಲ್ಲಿ ಡೆಮಾಕ್ರಸಿ ಅನ್ನುವ ಶಬ್ದವನ್ನ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲನೆಯ ಬಾರಿಗೆ ಆ ಡೆಮಾಕ್ರಸಿ ಅನ್ನುವ ಶಬ್ದವನ್ನ ಆತ ಅಲ್ಲಿ ಬಳಕೆ ಮಾಡಿದ. ಅಲ್ಲಿಗೆ ಪ್ರಜಾಪ್ರಭುತ್ವ ಎನ್ನುವ ಶಬ್ದವನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂತ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಥೂಸಿಡೈಡ್ಸ್ ಅಂತಕ್ಕಂಥ ಸಿದ್ಧಾಂತಿಗೆ ಸಲ್ಲುತ್ತದೆ. ಇನ್ನ ಈ ಪ್ರಜಾಪ್ರಭುತ್ವ ಎನ್ನುವ ಒಂದು ಸಿದ್ಧಾಂತಕ್ಕೆ ನಿಖರವಾದಂತಹ ಒಂದು ಉತ್ತರವನ್ನ ಹೇಳುವಲ್ಲಿ ಎಲ್ಲಾ ಸಿದ್ಧಾಂತಿಗಳಲ್ಲಿ ಏಕರೂಪದ ಅಭಿಪ್ರಾಯಗಳಿಲ್ಲ. ಎಲ್ಲರೂ ಕೂಡ ಏಕ ರೂಪದ ಅಭಿಪ್ರಾಯವನ್ನು ಹೊಂದಿಲ್ಲ, ಒಂದೇ ರೀತಿಯ ಅಭಿಪ್ರಾಯವನ್ನು ಹೊಂದಿಲ್ಲ. ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಾದ, ಒಬ್ಬೊಬ್ಬರು ಕೂಡ ತಮ್ಮದೇ ಆದ ಪಾರ್ಟಿಯಲ್ಲಿ ಅದಕ್ಕೆ ಅರ್ಥ ವಿವರಣೆಯನ್ನು ಕೊಡಲಿಕ್ಕೆ ಹೋಗ್ತಾರೆ. ಅದರಲ್ಲಿ ಮೊದಲಿಗೆ ಈ ಅಬ್ರಹಂ ಲಿಂಕನ್, ಅಮೆರಿಕದ ಮಾಜಿ ಅಧ್ಯಕ್ಷರಾಗಿದ್ದಂತಹ ಅಬ್ರಹಂ ಲಿಂಕನ್ ಅಂತಕ್ಕಂಥದ್ದು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದೇನು ಅಂದ್ರೆ, ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ, ಜನರೇ ನಡೆಸುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಿ ಯಾರು ಹೇಳ್ತಾರೆ ಈ ಹೇಳಿಕೆಯನ್ನ? ಅಮೆರಿಕ ದೇಶದ ಮಾಜಿ ಅಧ್ಯಕ್ಷರಾಗಿದ್ದಂತ ಅಬ್ರಹಂ ಲಿಂಕನ್ ಅಂತಕ್ಕಂಥವರು ಈ ಹೇಳಿಕೆಯನ್ನ ಕೊಡ್ತಾರೆ. ಇದನ್ನೇ ಈಗ ಬಹಳಷ್ಟು ಹತ್ತಿರವಾಗಿ ಪ್ರಜಾಪ್ರಭುತ್ವ ಸಿದ್ಧಾಂತಕ್ಕೆ ಅರ್ಥ ವಿವರಣೆಯನ್ನ ಕಲ್ಪಿಸುವಲ್ಲಿ ಬಹಳ ಹತ್ತಿರವಾಗಿ ಇರೋದ್ರಿಂದ ಪ್ರಜಾಪ್ರಭುತ್ವಕ್ಕೆ ಉತ್ತರವನ್ನಾಗಿ ನಾವು ಇದನ್ನೇ ಬಳಸ್ತಾ ಇದ್ದೀವಿ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ, ಜನರೇ ನಡೆಸುವ ಸರ್ಕಾರವನ್ನ ನಾವೇನು ಕರೀಬಹುದು? ಪ್ರಜಾಪ್ರಭುತ್ವ ಅಂತ ಹೇಳಿ ಕರೀಬಹುದು ಅಂತ ಹೇಳಿ ನಾವು ಅದನ್ನೇ ಅರ್ಥವನ್ನಾಗಿ ಈಗ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಇನ್ನ ಮತ್ತೆ ಇನ್ನೊಂದಿಷ್ಟು ಸಿದ್ಧಾಂತಿಗಳು ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾರೆ. ಲಾರ್ಡ್ ಬ್ರೈಸ್ ಅಂತಕ್ಕಂಥವ್ರು, ಅಂದ್ಕೊಳ್ಳಿ, ಲಾರ್ಡ್ ಬ್ರೈಸ್
ಪ್ರಭುತ್ವ ಎಂದರೆ ಕಾನೂನುಬದ್ಧವಾದ ರಾಜ್ಯಾಧಿಕಾರವು ಕಾನೂನುಬದ್ಧವಾದ ರಾಜ್ಯಾಧಿಕಾರವು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿಗೆ ಸೇರಿದ್ದು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿಗೆ ಸೇರಿದ್ದು ಒಂದು ಗುಂಪಿಗೆ ಸೇರಿರದೆ ಸೇರಿದ್ದು ಬರ್ಕೊಂಡಿದ್ದೀರಿ ಸೇರಿರದೆ ಒಂದು ಗುಂಪಿಗೆ ಸೇರಿರದೆ ಇಡೀ ಸಮಾಜಕ್ಕೆ ಸೇರಿದ್ದಾಗಿರುತ್ತದೆ. ಅಧಿಕಾರವೆನ್ನುವುದು ಒಬ್ಬ ವ್ಯಕ್ತಿಗೆ ಸೇರಿದಲ್ಲ ಅಥವಾ ಒಂದು ಗುಂಪಿನ ಜನರಿಗೆ ಸೇರಿದ್ದಲ್ಲ, ಒಂದು ಇಡೀ ಸಮಾಜಕ್ಕೆ ಸೇರಿದ್ದಾಗಿರುತ್ತದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿಗೆ ಸೇರಿರದೆ ಇಡೀ ಸಮಾಜಕ್ಕೆ ಸೇರಿದ್ದಾಗಿರುತ್ತದೆ. ಲಾರ್ಡ್ ರೈಸ್ ಈ ಹೇಳಿಕೆಯನ್ನು ಕೊಡ್ತಾರೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ರಾಜ್ಯದ ಅಧಿಕಾರವು ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಒಂದು ಗುಂಪಿನಲ್ಲಿ ಸೇರಿರದೆ ಅದು ಇಡೀ ಸಮಾಜಕ್ಕೆ ಸೇರಿದಂತ ಅಧಿಕಾರ ಆಗಿರುತ್ತದೆ. ಅಂಥ ಅಧಿಕಾರವನ್ನು ಪ್ರಜಾಪ್ರಭುತ್ವ ಅಂತ ಹೇಳಿ ಕರೆಯಬಹುದು ಅಂತ ಹೇಳಿ ಲಾರ್ಡ್ ರೈಸ್ ಹೇಳ್ತಾರೆ. ಇನ್ನು ಜಾನ್ ಸೀಲೆ ಸರ್ಕಾರದಲ್ಲಿ ಪ್ರತಿಯೊಬ್ಬರು ಪಾಲು ತೆಗೆದುಕೊಳ್ಳುವುದೇ ಪ್ರಜಾಪ್ರಭುತ್ವ. ಅಂದ್ರೆ ದೇಶದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಸರ್ಕಾರದಲ್ಲಿ ತನ್ನ ಪಾಲನ್ನು ತೆಗೆದುಕೊಳ್ಳತಕ್ಕಂಥದ್ದು, ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಭಾಗವಹಿಸತಕ್ಕಂಥ ಒಂದು ಪದ್ಧತಿಯನ್ನ ನಾವೇನಂತ ಕರೀಬಹುದು, ಪ್ರಜಾಪ್ರಭುತ್ವ ಅಂತ ಕರೀಬಹುದು ಅಂತ ಹೇಳಿ ಜಾನ್ ಸೀಲೆ ಹೇಳ್ತಾರೆ. ಹೀಗೆ ಒಬ್ಬೊಬ್ಬ ಸಿದ್ಧಾಂತಿಯು ಕೂಡ ಒಂದೊಂದು ರೀತಿಯದಾಗಿ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಆದ್ರೆ ಇದುವರೆಗೆ ಎಲ್ಲರಿಂದಲೂ ಮನ್ನಣೆಗೆ ಒಳಗಾಗಿರ್ತಕ್ಕಂಥ ಹೇಳಿಕೆ ಇರುತ್ತದೆ. ಅದು ಯಾರ ಹೇಳಿಕೆ? ಅಬ್ರಹಾಂ ಲಿಂಕನ್ ಅವರ ಹೇಳಿಕೆ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ, ಜನರೇ ನಡೆಸುವ ಸರ್ಕಾರ ಎಂದು ಪ್ರಜಾಪ್ರಭುತ್ವ. ಇಡೀ ಇಂದು ನೋಡ್ತಕ್ಕಂಥವರೆಲ್ಲರೂ ಈ ಆಡೋ ಮಾತನಾಟ ನೋಡ್ತಾರೆ. ನನಗೆ ಬೈಯನ್ನು ಅವರು ಏನು ಮಾಡ್ತಾರೆ, ಒಂದಿಡೀ ಪ್ರಪಂಚ ನೋಡುತ್ತೆ ಈ ಆಡೋ ಮಾತನಾಟ. ಇನ್ನ ಪ್ರಜಾಪ್ರಭುತ್ವದಲ್ಲಿ ಎರಡು ರೀತಿಯ ಪ್ರಜಾಪ್ರಭುತ್ವವನ್ನು ನೋಡ್ತೀವಿ. ಅದನ್ನ ಡೈರೆಕ್ಟ್ ಡೆಮೋಕ್ರಸಿ, ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೀತಾರೆ. ಕನ್ನಡದಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಮತ್ತೊಂದು ಪರೋಕ್ಷ ಪ್ರಜಾಪ್ರಭುತ್ವ. ಅಂದ್ರೆ ಆಡಳಿತದಲ್ಲಿ ಪ್ರಜೆಗಳೇ ನೇರವಾಗಿ ಮಧ್ಯವರ್ತಿಗಳ ನೆರವಿಲ್ಲದೆ ತಾವೇ ನೇರವಾಗಿ ಆಡಳಿತದಲ್ಲಿ ಭಾಗವಹಿಸುವ ಪದ್ಧತಿಯನ್ನ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಪ್ರಶ್ನೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಎಂದರೇನು? ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಎಂದರೇನು?
ಯಾವುದೇ ಮಧ್ಯವರ್ತಿಗಳು ಇಲ್ಲದೆ ಪ್ರಜೆಗಳೇ ನೇರವಾಗಿ ರಾಜ್ಯಾಡಳಿತದಲ್ಲಿ ಭಾಗಿಯಾಗುವ ಪದ್ಧತಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವವಾಗಿರುತ್ತದೆ. ರಾಜ್ಯಾಡಳಿತದಲ್ಲಿ ಭಾಗಿಯಾಗುವ ಪದ್ಧತಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವವಾಗಿರುತ್ತದೆ. ಅಂದ್ರೆ ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ಜನರೇ ನೇರವಾಗಿ ಆಡಳಿತದಲ್ಲಿ ಭಾಗಿಯಾಗ್ತಾರೆ. ಎಲ್ಲಾ ಜನರಿಗೂ ಕೂಡ ನಿರ್ಧಾರಗಳನ್ನ ಕೈಗೊಳ್ಳುವ ಅವಕಾಶಗಳನ್ನ ನೀಡಲಾಗ್ತದೆ. ಪ್ರತಿಯೊಬ್ಬನು ಕೂಡ ಆಡಳಿತಗಾರನೇ, ಪ್ರತಿಯೊಬ್ಬನು ಕೂಡ ಪ್ರಜೆಯೇ. ಎರಡೂ ರೀತಿಯೂ ಕೂಡ ಆತ ಕೆಲಸವನ್ನ ಮಾಡ್ತಾನೆ. ಒಬ್ಬ ಪ್ರಜೆಯಾಗಿಯೂ ಕರ್ತವ್ಯವನ್ನು ನಿರ್ವಹಿಸ್ತಾನೆ, ಒಬ್ಬ ಆಡಳಿತಗಾರನಾಗಿಯೂ ಕೂಡ ನಿರ್ಧಾರಗಳನ್ನ ಕೈಗೊಳ್ತಾನೆ. ಅಂತಹ ಒಂದು ಪದ್ಧತಿಯನ್ನ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಇದು ಎಲ್ಲಿ ಜಾರಿಯಲ್ಲಿ ಇದೆ ಈಗಲೂ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಈಗಲೂ ಕೂಡ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡುತ್ತೇವೆ. ಪ್ರಶ್ನೆ ಯಾವ ದೇಶದಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದೆ? ಯಾವ ದೇಶದಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದೆ? ಯಾವ ದೇಶದಲ್ಲಿ? ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಈಗಲೂ ಕೂಡ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿ ಇದೆ. ಇನ್ನ ಪರೋಕ್ಷ ಪ್ರಜಾಪ್ರಭುತ್ವ ಎಂದರೇನು? ಪರೋಕ್ಷ ಪ್ರಜಾಪ್ರಭುತ್ವ ಎಂದರೇನು? ಪ್ರಜೆಗಳ ಪರವಾಗಿ ಆಡಳಿತ ನಡೆಸಲು ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಆಡಳಿತ ನಡೆಸುವ ವ್ಯವಸ್ಥೆ ಅಥವಾ ಪದ್ಧತಿ. ಆಡಳಿತ ನಡೆಸುವ ವ್ಯವಸ್ಥೆಯನ್ನು ನೋಡ್ಕೊಳ್ಳಿ ಅಥವಾ ಪದ್ಧತಿಯನ್ನು ನೋಡ್ಕೊಳ್ಳಿ. ಈ ಪದ್ಧತಿನೇ ಏನಾಗಿರ್ತದೆ? ಪರೋಕ್ಷ ಪ್ರಜಾಪ್ರಭುತ್ವವಾಗಿರುತ್ತದೆ. ಇದನ್ನ ಪ್ರತಿನಿಧಿ ಪ್ರಜಾಪ್ರಭುತ್ವ ಅಂತ ಕೂಡ ಕರೀತಾರೆ. ಪ್ರತಿನಿಧಿ ಸರ್ಕಾರ ಅಂತ ಕೂಡ ಕರೀತಾರೆ. ಪ್ರಜೆಗಳು ಈ ದೊಡ್ಡ ದೇಶಗಳಲ್ಲಿ, ಸಣ್ಣ ದೇಶ ಆದ್ರೆ ನೇರ ಪ್ರಜಾಪ್ರಭುತ್ವ ಸೂಕ್ತ ಆಗಿರ್ತದೆ. ಆದ್ರೆ ಬಹಳಷ್ಟು ಜನಸಂಖ್ಯೆಯನ್ನು ಹೊಂದಿರುವ, ವಿಸ್ತಾರವಾದಂತಹ ಭೂಮಿಯನ್ನು ಹೊಂದಿರುವ, ಬಹಳಷ್ಟು ದೊಡ್ಡ ಭೂಪ್ರದೇಶವನ್ನು ಹೊಂದಿರತಕ್ಕಂಥ ದೇಶದಲ್ಲಿ ನೇರ ಪ್ರಜಾಪ್ರಭುತ್ವ
ಮಾಡೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಸರ್ಕಾರವನ್ನು ನಡೆಸುತ್ತಿದ್ದರೆ ಅಂತಹ ಒಂದು ಪದ್ಧತಿಯನ್ನ ಏನಂತ ಕರಿತೀವಿ? ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಉದಾಹರಣೆಗೆ ಭಾರತ ಮತ್ತು ಅಮೆರಿಕ. ಭಾರತ ಮತ್ತು ಅಮೆರಿಕದಲ್ಲಿ ಪ್ರತಿನಿಧಿ ಸರ್ಕಾರ ಇದೆ. ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ತೇವೆ. ನಾವು ಆಯ್ಕೆ ಮಾಡಿದ ಪ್ರತಿನಿಧಿಗಳು ಸರ್ಕಾರವನ್ನ ನಿಯಂತ್ರಿಸ್ತಾರೆ, ಆ ಸರ್ಕಾರವನ್ನ ನಡೆಸಿಕೊಂಡು ಹೋಗ್ತಾರೆ. ಅಂತ ಒಂದು ಪದ್ಧತಿಯನ್ನ ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಒಟ್ಟಾರೆಯಾಗಿ ಡೆಮೋಕ್ರಸಿನಲ್ಲಿ ಎರಡು ರೀತಿ, ಡೈರೆಕ್ಟ್ ಡೆಮೋಕ್ರಸಿ ಮತ್ತು ಇಂಡೈರೆಕ್ಟ್ ಡೆಮೋಕ್ರಸಿ ಅಥವಾ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತೊಂದು ಪರೋಕ್ಷ ಪ್ರಜಾಪ್ರಭುತ್ವ ಅನ್ನುವ ಎರಡು ಪದ್ಧತಿಗಳಿವೆ. ಪ್ರಶ್ನೆ ಇನ್ನೂ ಕೂಡ ಕೇಳಬಹುದು, ಪ್ರಜಾಪ್ರಭುತ್ವದಲ್ಲಿ ಎಷ್ಟು ವಿಧ, ಯಾವುವು? ಎಷ್ಟು ವಿಧ ಇದಾವೆ? ಎರಡು ವಿಧ ಇದ್ದಾವೆ. ಯಾವುವು? ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ. ಇನ್ನ ಈ ಪ್ರಜಾಪ್ರಭುತ್ವ ಸರ್ಕಾರದ, ಪ್ರಜಾಸತ್ತಾತ್ಮಕ ಸರ್ಕಾರದ ಲಕ್ಷಣಗಳಲ್ಲಿ ಮೊದಲನೇದು ಪ್ರಜೆಗಳಿಂದ ನಡೆಯುವ ಸರ್ಕಾರ. ಈ ಸರ್ಕಾರ ದೇವರಿಂದಲೋ ದೇವಮಾನವರಿಂದಲೋ ಅರಸು ಕುಟುಂಬದವರಿಂದಲೋ ರಾಜನಿಂದಲೋ ದೈವಾಂಶ ಸಂಭೂತನಿಂದಲೋ ನಡೆಯುವ ಸರ್ಕಾರವಲ್ಲ. ಈ ಸರ್ಕಾರವನ್ನು ನಡೆಸೋರು ಯಾರು? ಜನರು ಈ ಸರ್ಕಾರವನ್ನು ನಡೆಸ್ತಾರೆ. ಪ್ರಜೆಗಳಿಂದ ನಡೆಯುವ ಸರ್ಕಾರ ಇಲ್ಲ. ಪ್ರತ್ಯಕ್ಷ ಪ್ರಜಾಪ್ರಭುತ್ವವಾದರೆ ಜನರೇ ನೇರವಾಗಿ ಭಾಗಿಯಾಗಿರ್ತಾರೆ. ಪರೋಕ್ಷ ಪ್ರಜಾಪ್ರಭುತ್ವವಾಗಿದ್ದರೆ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಸರ್ಕಾರವನ್ನು ನಡೆಸುತ್ತಾರೆ. ಇದರಿಂದ ಜನರಿಂದಲೇ ನಡೆಯತಕ್ಕಂಥ ಸರ್ಕಾರ ಇದಾಗಿರುತ್ತದೆ. ಇಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳುವವರು ಜನರೇ ಆಗಿರುತ್ತಾರೆ, ಆಡಳಿತವನ್ನು ನಡೆಸುವವರು ಕೂಡ ಜನರೇ ಆಗಿರುತ್ತಾರೆ. ತೀರ್ಮಾನ ಕೈಗೊಳ್ಳಲು ಅವರೇ ಅಂತಿಮ ಪರಮಾಧಿಕಾರದ ಪ್ರಭುಗಳಾಗಿಯೂ ಕೂಡ ಅವರು ಅಧಿಕಾರವನ್ನು ನಡೆಸುತ್ತಾರೆ. ರಾಜ್ಯದ ಅಧಿಕಾರ, ರಾಜ್ಯದ ಪರಮಾಧಿಕಾರವನ್ನು ಚಲಾಯಿಸುವ ವ್ಯಕ್ತಿಗಳಾಗಿ ಜನರೇ ಇರುತ್ತಾರೆ. ಆದ್ದರಿಂದ ಇದು ಪ್ರಜೆಗಳಿಂದ ನಡೆಯುವ ಸರ್ಕಾರ. ಇನ್ನ ಪ್ರಜಾಪ್ರಭುತ್ವದ ಮೂಲ ಸ್ತಂಭಗಳು, ಮೂಲಾಧಾರಗಳು ಅಂತೇಳಿ ಮೂರನ್ನ ಗುರುತಿಸ್ತಾರೆ. ಅವು ಯಾವುವು ಅಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಪ್ರಶ್ನೆ, ಪ್ರಜಾಪ್ರಭುತ್ವದ ಮೂಲಾಧಾರಗಳು ಯಾವುವು? ಪ್ರಜಾಪ್ರಭುತ್ವದ ಮೂಲಾಧಾರಗಳು ಅಥವಾ ಮೂಲ ಸ್ತಂಭಗಳು ಯಾವುವು? ಅವು ಮೂರಿದಾವೆ: ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಈ ಮೂರನ್ನ ಏನಂತ ಕರೀತಾರೆ? ಪ್ರಜಾಪ್ರಭುತ್ವದ ಮೂಲಾಧಾರಗಳು. ಒಬ್ಬ ವ್ಯಕ್ತಿ ತನ್ನ ಬದುಕನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗಬೇಕು ಅನ್ನೋದಾದ್ರೆ ಆತನಿಗೆ ಸರಿ ಎನಿಸಿದ ರೀತಿ ಬದುಕುವ ಅವಕಾಶಗಳು ಬೇಕು. ಅದನ್ನ ಸ್ವಾತಂತ್ರ್ಯ ಅಂತ ಕರೀತೀವಿ. ಒಬ್ಬರಿಗೆ ಇರುವ ಅವಕಾಶಗಳು ಎಲ್ಲರಿಗೂ ದೊರೆಯುವಂತೆ ಆಗಬೇಕು. ಅದನ್ನ ಸಮಾನತೆ ಅಂತ ಕರೀತೀವಿ. ಇನ್ನು ದೇಶದಲ್ಲಿ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಎಲ್ಲರೂ ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿಯಂದಿರಂತೆ, ಒಂದೇ ಕುಟುಂಬದಂತೆ ಜೀವನವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಅವಕಾಶಗಳು ಬೇಕು. ಅದನ್ನ ಭ್ರಾತೃತ್ವ ಅಂತ ಕರೀತೀವಿ. ಪ್ರಜಾಪ್ರಭುತ್ವದಲ್ಲಿ ಈ ಮೂರು ವಿಷಯಗಳು ಮುಖ್ಯವಾದಂತಹ ವಿಷಯಗಳಾಗಿರ್ತವೆ. ಎಲ್ಲರಿಗೂ ಸ್ವಾತಂತ್ರ್ಯವಿದೆ, ಎಲ್ಲರಿಗೂ ಸಮಾನತೆ ಇದೆ, ಎಲ್ಲರಲ್ಲಿ ಭ್ರಾತೃತ್ವವನ್ನು ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವಯುತ ಸರ್ಕಾರ ಆಗಿರ್ತದೆ. ಅದಕ್ಕೋಸ್ಕರವೇ ಈ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವಗಳನ್ನು ಪ್ರಜಾಪ್ರಭುತ್ವದ ಮೂಲಾಧಾರಗಳು ಅಂತೇಳಿ ನಾವು ಕರೆದಿದ್ದೇವೆ. ಇನ್ನು ಚುನಾವಣೆಗಳು ಕಡ್ಡಾಯ. ಚುನಾವಣೆಗಳು ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಕಡ್ಡಾಯವಾಗಿ ಇರ್ತವೆ. ಒಮ್ಮೆ ಆಡಳಿತಗಾರನೆಂದು ಆಯ್ಕೆಯಾದ ವ್ಯಕ್ತಿ ತನ್ನ ಜೀವನ ಪರ್ಯಂತ ಆಡಳಿತಗಾರನಲ್ಲ. ನಿಯತಕಾಲಿಕ ಚುನಾವಣೆಗಳಿರ್ತವೆ ಪ್ರಜಾಪ್ರಭುತ್ವದಲ್ಲಿ. 5 ವರ್ಷಗಳಿಗೆ ಒಮ್ಮೆ, 5 ವರ್ಷಗಳಿಗೆ ಒಮ್ಮೆ ಚುನಾವಣೆ ನಡೆಯುತ್ತದೆ.
ಒಬ್ಬ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ತೀವಿ ಅಂದ್ರೆ ಒಂದು ನಿಗದಿತ ಅವಧಿಗೆ ಅವನನ್ನ ಆಯ್ಕೆ ಮಾಡಿರ್ತೇವೆ. ಅವನು ಶಾಶ್ವತವಾದ ಆಡಳಿತಗಾರನಲ್ಲ, ಕೇವಲ 5 ವರ್ಷಗಳ ಅವಧಿಗೆ ಮಾತ್ರ ಅದನ್ನು ಆರಿಸಿರ್ತೇವೆ. ಈ 5 ವರ್ಷಗಳ ಅವಧಿಯಲ್ಲಿ ಅವನು ಪ್ರಜೆಗಳಿಗೆ ಬೇಕಾಗಿರುವ ವಿಷಯಗಳನ್ನ, ಪ್ರಜೆಗಳಿಗೆ ಬೇಕಾದ ಎಲ್ಲಾ ವಿಷಯಗಳನ್ನ ಪೂರೈಸುವಲ್ಲಿ, ಪ್ರಜೆಗಳಿಗೆ ಅರ್ಥವಾಗುವ ರೀತಿಯಲ್ಲಿ, ಮೆಚ್ಚುಗೆಯಾಗುವ ರೀತಿಯಲ್ಲಿ ಆಡಳಿತವನ್ನು ನಡೆಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಆತ ಮತ್ತೆ ಆಯ್ಕೆಯಾಗಿ ಬರ್ತಾನೆ. ಒಂದು ವೇಳೆ ಜನರು ಆತನನ್ನು ಇಷ್ಟಪಡದಿದ್ದರೆ ಚುನಾವಣೆಯಲ್ಲಿ ಆತನು ಆಯ್ಕೆಯಾಗಿ ಬರುವುದಿಲ್ಲ. ಹೀಗೆ 5 ವರ್ಷದ ಅವಧಿಗೆ ಮಾತ್ರ ಆತನನ್ನು ನಾವು ಆರಿಸ್ತಾ ಇದ್ದೇವೆ. 5 ವರ್ಷ ಮುಗಿದಾದ ಕೂಡಲೇ ಏನ್ ಮಾಡ್ತೀವಿ, ಮತ್ತೊಮ್ಮೆ ಚುನಾವಣೆ ನಡೆಯುತ್ತದೆ. ಪ್ರಜೆಗಳು ಯಾರನ್ನ ಇಷ್ಟಪಡುತ್ತಾರೋ ಅವರು ಮತ್ತೆ ಆಡಳಿತಗಾರರಾಗುತ್ತಾರೆ. ಈಗಾಗಲೇ ಆಡಳಿತವನ್ನು ನಡೆಸುತ್ತಿದ್ದವರೇ ಜನರಿಗೆ ಇಷ್ಟವಾಗಿದ್ದರೆ ಮತ್ತೊಂದು ಅವಧಿಗೆ ಅವರು ಸರ್ಕಾರವನ್ನು ರಚನೆ ಮಾಡ್ತಾರೆ, ಇಲ್ಲದಿದ್ದರೆ ಇಲ್ಲ. ಇನ್ನ ನಿರ್ದಿಷ್ಟ ಅಧಿಕಾರದ ಅವಧಿ, ನಿರ್ದಿಷ್ಟವಾದಂತಹ ಅಧಿಕಾರದ ಅವಧಿ ಇದೆ. ಅದೆಷ್ಟು? 5 ವರ್ಷ. ಈಗಾಗಲೇ 2 ನಿಯತಕಾಲಿಕ ಚುನಾವಣೆಗಳು, 5 ವರ್ಷಕ್ಕೆ ಒಂದು ಸಾರಿ ಚುನಾವಣೆ ನಡೀತದೆ. ಅವರ ಒಂದು ಸಾರಿ ಆಯ್ಕೆಯಾಗಿದ್ದಾನೆ ಎಂದರೆ ಆತನು ಶಾಶ್ವತ ಆಯ್ಕೆಯಲ್ಲ, ಅದು ಏನು 5 ವರ್ಷಗಳವರೆಗೆ ಮಾತ್ರ ನಿರ್ದಿಷ್ಟವಾದಂತಹ ಅಧಿಕಾರದ ಅವಧಿಯಾಗಿದೆ ಇರುತ್ತದೆ. ಇನ್ನ ಸರ್ಕಾರದ ಶಾಂತಿಯುತ ಬದಲಾವಣೆ, ಮೊದಲೆಲ್ಲ ಆಡಳಿತಗಾರರನ್ನು ಬದಲಾವಣೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕಿತ್ತು? ಆ ಆಡಳಿತಗಾರನನ್ನು ಕೊಲ್ಲಬೇಕಿತ್ತು, ಆತನ ಗುಂಪಿನಲ್ಲಿರುವವರನ್ನೆಲ್ಲರನ್ನು ಕೊಲ್ಲಬೇಕಿತ್ತು, ಯುದ್ಧವನ್ನು ನಡೆಸಬೇಕಾಗಿತ್ತು, ರಕ್ತ ಪ್ರಾಪ್ತಿಯನ್ನ ಮಾಡಬೇಕಿತ್ತು, ರಕ್ತವನ್ನ ಹರಿಸಬೇಕಾಗಿತ್ತು. ಆದರೆ ಈಗ ಪ್ರಜಾಪ್ರಭುತ್ವದಲ್ಲಿ ರಕ್ತವನ್ನ ಹರಿಸುವ ಅವಕಾಶ ಇಲ್ಲ. ಶಾಂತಿಯುತವಾಗಿ ಒಬ್ಬರನ್ನ ಬದಲಾವಣೆ ಮಾಡೋದಾದ್ರೆ ಮತಗಟ್ಟೆಯಲ್ಲಿ ಆತನಿಗೆ ಮತವನ್ನ ನೀಡದೇ ಇದ್ದರೆ ಆತನ ಅಧಿಕಾರದಿಂದ ಶಾಂತಿಯುತವಾಗಿ ಪಕ್ಕಕ್ಕೆ ಸರಿಯುತ್ತಾರೆ. ಶಾಂತಿಯುತವಾಗಿ ಅದನ್ನು ಪಕ್ಕಕ್ಕೆ ಸರಿಯುತ್ತಾರೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ನಾಣ್ಣುಡಿ ಇದೆ. ಇಂಗ್ಲಿಷ್ನಲ್ಲಿ ಒಂದು ನಾಣ್ಣುಡಿ ಇದೆ, ಬ್ಯಾಲರ್ ಈಸ್ ಬೆಟರ್ ದ್ಯಾನ್ ಸ್ವೋರ್ಡ್. ಬ್ಯಾಲರ್ ಈಸ್ ಬೆಟರ್ ದ್ಯಾನ್ ಸ್ವೋರ್ಡ್ ಅಂತ ಕೂಡ ಕರೀತಾರೆ, ಅಥವಾ ಗನ್ ಅಂತ ಕೂಡ ಕರೀತಾರೆ. ಮತಪತ್ರವು ಬಂದೂಕಿನ ನಳಿಕೆಗಳಿಗಿಂತ ಶಕ್ತಿಶಾಲಿ. ಮತಪತ್ರವು ಬಂದೂಕಿನ ನಳಿಕೆಗಳಿಗಿಂತ ಶಕ್ತಿಶಾಲಿ. ಮತಪತ್ರವು ಬಂದೂಕಿನ ನಳಿಕೆಗಿಂತ ಶಕ್ತಿಶಾಲಿ. ಯಾಕೆಂದ್ರೆ ಬಂದೂಕನ್ನ ನಾವು ಬಳಕೆ ಮಾಡಿದ್ರೆ ಏನಾಗ್ತದೆ? ರಕ್ತ ಹರಿಯುತ್ತದೆ, ಕೊಲೆಯಾಗುತ್ತದೆ, ಜೀವಗಳು ಹಾನಿಯಾಗುತ್ತವೆ, ಕ್ರಾಂತಿಗಳು ನಡೆಯುತ್ತವೆ. ಆದ್ರೆ ನಾವಿಲ್ಲಿ ಸರ್ಕಾರವನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಕ್ರಾಂತಿಯನ್ನು ನಡೆಸುವ ಅವಶ್ಯಕತೆ ಇಲ್ಲ. ಆತನಿಗೆ ಸೈಲೆಂಟ್ ಆಗಿ ಮತಪತ್ರಗಳನ್ನ ಮತ ನೀಡತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಆತನಿಗೆ ಮತವನ್ನ ನೀಡುವುದನ್ನು ನಿಲ್ಲಿಸಿಬಿಟ್ರೆ ಸಾಕು, ಏನಾಗ್ತದೆ? ಅಲ್ಲಿ ಆತನು ಅಧಿಕಾರದಿಂದ ದೂರ ಉಳಿದು ಬಿಡುತ್ತಾನೆ. ಹೀಗೆ ಸರ್ಕಾರದ ಶಾಂತಿಯುತ ಬದಲಾವಣೆಯನ್ನು ಮಾಡಬೇಕು ಅಂತಂದ್ರೆ ಅದು ಪ್ರಜಾಪ್ರಭುತ್ವಯುಕ್ತ ಸರ್ಕಾರವಾಗಿದ್ದರೆ ಮಾತ್ರ ಸಾಧ್ಯ. ಇನ್ನ ಸಹನೆಯ ಪ್ರತೀಕ, ಇಟ್ ಈಸ್ ದಿ ಸಿಂಬಲ್ ಆಫ್ ಪೇಷನ್ಸ್. ನಮಗೆ ಇಲ್ಲಿ ಬಹಳಷ್ಟು ಸಹನೆ ಬೇಕಾಗುತ್ತದೆ. ಪ್ರಜಾಪ್ರಭುತ್ವ ಸರ್ಕಾರಿ ಪದ್ಧತಿಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಎಂಬ ರಥ 2 ಚಕ್ರಗಳು ಇರುತ್ತವೆ. ಒಂದು ಪಕ್ಷ ಯಾವುದು ಹೆಚ್ಚಿನ ಬಹುಮತವನ್ನು ಪಡೆಯುತ್ತದೆಯೋ ಅವ್ರು ಏನ್ ಮಾಡ್ತಾರೆ? ಆಡಳಿತರೂಢ ರಾಜಕೀಯ ಪಕ್ಷವಾಗಿ ಕೆಲಸವನ್ನು ಮಾಡ್ತಾರೆ. ಎರಡನೆಯ ಹಂತದಲ್ಲಿ ಇರುವವರು ಅಂದ್ರೆ ಎರಡನೆಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಏನಾಗಿರ್ತಾರೆ? ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡುತ್ತಾರೆ. ವಿರೋಧ ಪಕ್ಷದ ಕೆಲಸ ಏನು? ಆಡಳಿತಾರೂಢ ರಾಜಕೀಯ ಪಕ್ಷವು ಮಾಡುತ್ತಿರುವ ತಪ್ಪುಗಳನ್ನ ಕಂಡುಹಿಡಿದು ಸದನದ ಒಳಗೂ ಸದನದ ಹೊರಗೂ ಅದನ್ನು ವಿರೋಧಿಸುವುದು ಮತ್ತು ಆಡಳಿತವನ್ನು ನಡೆಸತಕ್ಕಂತಹ ಪಕ್ಷ ತಪ್ಪು ಮಾಡದಂತೆ ಎಚ್ಚರಿಕೆಯನ್ನು ವಹಿಸಿ, ಎಚ್ಚರಿಕೆಯನ್ನು ನೀಡಿ ತಪ್ಪು ಕಾನೂನುಗಳು ಜಾರಿಗೆ ಬರದಂತೆ ತಡೆ ಹಿಡಿಯುವುದು. ಈ ರೀತಿ
ಪ್ರಜಾಕ್ಷೇಮಕ್ಕೆ ಅನುಕೂಲವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಕೆಲವೊಂದಿಷ್ಟು ಕಾನೂನುಗಳನ್ನು ಮಾತ್ರ ಜಾರಿಗೆ ತರುವ, ಕೆಟ್ಟ ಕಾನೂನುಗಳು ಜಾರಿಗೆ ಬರದಂತೆ, ಕೆಟ್ಟ ಆಡಳಿತವು ಜಾರಿಗೆ ಬರದಂತೆ ತಡೆ ಹಿಡಿಯುವ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡ್ತವೆ. ಇದರಿಂದ ಏನಾಗ್ತದೆ? ತಾಳ್ಮೆಯುಕ್ತ ಸರ್ಕಾರ ತಾಳ್ಮೆ ವಹಿಸಿ ಎಲ್ಲ ವಿಷಯಗಳನ್ನ ಪರಾಮರಿಸಿ ತಾಳೆ ಹಾಕಿ ತೂಕ ಹಾಕಿ ತಪ್ಪುಗಳು ನಡೆಯದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನ ಈ ಪದ್ಧತಿ ನಮಗೆ ತಂದುಕೊಡುತ್ತದೆ. ಮತ್ತು ಅಲ್ಪಸಂಖ್ಯಾತರ ಹಿತಾಸಕ್ತಿ, ಪ್ರಜಾ ಹಿತಾಸಕ್ತಿ, ಅಲ್ಪಸಂಖ್ಯಾತರ ಹಿತಾಸಕ್ತಿ ಮತ್ತು ಪ್ರಜಾ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಪ್ರಜೆಗಳಿಗೆ ಒಳ್ಳೆಯದಾಗುವ ಅಂಶಗಳಿಗೆ ಮಾತ್ರ ಇಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಳ್ಳಲಾಗುತ್ತದೆ. ಅಂತ ಒಂದು ಪದ್ಧತಿಯಿಂದಾಗಿರುವುದರಿಂದ ಇದು ಸಹನೆಯ ಪ್ರತೀಕ ಆಗಿರುತ್ತದೆ. ಈಗ ಪ್ರಜಾಪ್ರಭುತ್ವದ ಲಕ್ಷಣಗಳು 6, ಇದು ಕೂಡ 5 ಅಂಕಕ್ಕೆ ಕೇಳಿದಂತಹ ಒಂದು ಪ್ರಶ್ನೆ. ಎಷ್ಟು ಅಂಕಕ್ಕೆ ಕೇಳ್ತಾರೆ? 5 ಅಂಕಕ್ಕೆ ಕೇಳಿದಂತಹ ಒಂದು ಪ್ರಶ್ನೆ ಇದು. ಪ್ರಜೆಗಳಿಂದ ನೀಡುವ ಸರ್ಕಾರ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಚುನಾವಣೆಗಳು ಕಡ್ಡಾಯ, ನಿರ್ದಿಷ್ಟ ಅಧಿಕಾರಾವಧಿ, ಸರ್ಕಾರದ ಶಾಂತಿಯುತ ಬದಲಾವಣೆ, ಸಹನೆಯ ಪ್ರತೀಕ. ಹೀಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಕೆಲಸವನ್ನ ಮಾಡಿಕೊಂಡು ಹೋಗ್ತದೆ. ಇನ್ನ ನೆಕ್ಸ್ಟ್ ನಲ್ಲಿ ನಿರಂಕುಶ ಪ್ರಭುತ್ವ ಅಥವಾ ನಿರಂಕುಶ ಸರ್ಕಾರ ಅಂತ ಹೇಳಿ ಇರ್ತಕ್ಕಂಥ ಸರ್ಕಾರವನ್ನ ನೋಡೋಣ. ಈ ನಿರಂಕುಶ ಸರ್ಕಾರ ಏನು ಕೆಲಸ ಮಾಡ್ತದೆ, ಹೇಗೆಲ್ಲ ಅಸ್ತಿತ್ವದಲ್ಲಿರ್ತದೆ, ಹೇಗೆ ಆಡಳಿತವನ್ನ ನಡೆಸ್ತದೆ ಅನ್ನುವುದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ.